ನಾವು ಕಳೆದ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದಂಥ ಪ್ರಾಮುಖ್ಯವಾದ ವಿಷಯಗಳು, ಅದರಲ್ಲಿ ಎಫೆಸ ಪತ್ರಿಕೆ ನಾವು 5ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದೆವು. ಅದರಲ್ಲಿ ಪ್ರಾಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ, ಜ್ಞಾನ ಇಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ ಎಂಬುದ ವಾಕ್ಯಗಳನ್ನು ಧ್ಯಾನಿಸ್ತಾ ಬಂದೆವು. ಅಂದರೆ ಈ ದೇವರ ಮಕ್ಕಳ ಜೀವಿತದಲ್ಲಿ ಭಾಳ ಪ್ರಾಮುಖ್ಯವಾಗಿ ಇರಬೇಕಾದ ಸಂಗತಿ ಏನಂತ ಹೇಳಿದ್ರೆ, ನಾವು ಜ್ಞಾನವಂತರಾಗಿ ನಡ್ಕೊಳ್ಳಬೇಕು. ಯಾಕೆಂದರೆ ಈ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಯಾವಾಗಲೂ ಎಲ್ಲ ಸಮಯದಲ್ಲಿ ನಾವು ಕರ್ತನಿಗೆ ಪರಿಪೂರ್ಣವಾದಂಥ ಸಮರ್ಪಣೆಯ ಜೀವಿತದಲ್ಲಿ ಜೀವಿಸಬೇಕಾದರೆ, ನಾವು ದೇವರ ಜ್ಞಾನದಿಂದ ತುಂಬಲ್ಪಟ್ಟಂಥ ಸ್ಥಿತಿ ಇರುವಾಗ ದೇವರು ನಮ್ಮನ್ನು ಸತ್ಯಕ್ಕೆ ಅನುಸಾರವಾಗಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಈ ದಿನ ನಾವು 16ನೇ ವಚನ, ಅದೇ ಎಫೆಸ ಪತ್ರಿಕೆ 5:16 ಈ ಕೆಲವು ಸತ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಆದ್ದರಿಂದ ದಯಮಾಡಿ ಸತ್ಯವೇದ ಇರುವುದಾದರೆ ಅದನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ರಿಡೀಮ್ ದ ಟೈಮ್ ಬಿಕಾಸ್ ದ ಡೇಸ್ ಆರ್ ಈವಿಲ್ ಎಂಬುದಾಗಿ ದೇವರಿಗೆ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಳ್ಳಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ನಿನ್ನ ಸಮ್ಮುಖದಲ್ಲಿ ಬಂದಿರುವಾಗಲೂ ಓದಿದಂಥ ಜೀವಳ ವಾಕ್ಯವನ್ನು ಆಶೀರ್ವದಿಸಿಕೊಡಪ್ಪ. ನಿನ್ನ ವಾಕ್ಯ ನಮ್ಮನ್ನು ಯಾವಾಗಲೂ ಎಚ್ಚರಿಸುವಂಥದ್ದು, ಕ್ರಮಪಡಿಸುವಂಥದ್ದು, ಮಾತನ್ನು ಯಾವ ರೀತಿಯನ್ನು ಜೀವಿಸಬೇಕೆಂಬುದಾಗಿ ಪ್ರಬೋಧಿಸುವಂಥದ್ದಾಗಿದೆಯಪ್ಪ. ಯಾರ್ಯಾರು ಈ ಕರ್ತನೆ ಈ ದಿನ ನಿನ್ನ ಜೀವಳ ವಾಕ್ಯಗಳನ್ನು ಕೇಳ್ತಿದ್ದಾರೆ, ನೋಡ್ತಿದ್ದಾರೆ, ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು. ನಾವು ಈ ಪ್ರಸ್ತುತ ದಿನಗಳಲ್ಲಿ ಜೀವಿಸುವಂಥ ಸಂಗತಿಗಳು ಎಷ್ಟೋ ಭಯಂಕರವಾದ ದಿನಗಳು ಮತ್ತು ಸನ್ನಿವೇಶಗಳಲ್ಲಿ ಇರುವಾಗ ಕರ್ತನೆ, ನಮ್ಮನ್ನು ಯಾವಾಗಲೂ ಕರ್ತನೆ ನಿನ್ನ ಅನ್ಯೋನ್ಯ ಸಹವಾಸದಲ್ಲಿ ಮತ್ತು ನೀನು ಇಷ್ಟಪಡುವಂಥ ಮಾರ್ಗದಲ್ಲಿ ನಮ್ಮ ನಡೆಸಬೇಕೆಂಬುದಾಗಿ ಇಷ್ಟಪಟ್ಟಿದ್ದಿ. ನಿನ್ನ ವಾಕ್ಯದ ಸತ್ಯತೆಯಲ್ಲಿ ನಮ್ಮ ನೆಲೆಗೊಳಿಸಿ ನೀನು ನಡೆಸಪ್ಪ. ಯಾರ್ಯಾರು ಕೊರತೆ, ಸಮಸ್ಯೆ, ಚಿಂತೆ, ಬಾಧೆಗಳಲ್ಲಿದ್ದಾರೆ ಒಬ್ಬೊಬ್ಬರನ್ನು ಕರುಣಿಸು. ನಂಬಿಕೆಯ ಜೀವಿತದಲ್ಲಿ ಒಬ್ಬೊಬ್ಬರನ್ನು ಬಲಪಡಿಸಿ ನಿನ್ನ ಜೀವದ ಮಾರ್ಗದಲ್ಲಿ ನಡೆಸು. ಈ ಸಮಯದಲ್ಲಿ ದಾಸನಿಗೆ ಬೇಕಾದ ಕೃಪೆ ಕೊಟ್ಟು ಹೇಳಬೇಕಾದ ಮಾತುಗಳನ್ನು ಹೇಳಬೇಕಾದ ರೀತಿ ಹೇಳಲಿಕ್ಕಾಗುವಂತೆ ಕೃಪೆ ಕೊಡು. ನಿನ್ನನ್ನೇ ಮಯಪಡಿಸುವಂತೆ ದೇವರೇ ಕೃಪೆ ತೋರಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಒಂದು ಭಾಗ, ಇಲ್ಲಿ ಪೌಲನು ಈ ಮಾತನ್ನು ತಿಳಿಸಬೇಕಾದರೆ ಪೌಲನಲ್ಲಿ ಎಷ್ಟರ ಮಟ್ಟಿಗೆ ಆತ್ಮಿಕ ಜ್ಞಾನ, ತಿಳುವಳಿಕೆ ಮತ್ತು ಸಮಯದ ಪ್ರಜ್ಞೆ ಇತ್ತು ಎಂಬುದನ್ನು ನಾವು ನೋಡ್ತೇವೆ. ಈ ಓದಿದಂಥ ಈ ಭಾಗದಲ್ಲಿ 5ನೇ ಅಧ್ಯಾಯ 16ನೇ ವಚನದಲ್ಲಿ ಅಲ್ಲಿ 2 ಸತ್ಯಗಳನ್ನು ನಾವು ನೋಡ್ಬೋದು. ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ಅದೇನು ಹೇಳ್ತಿದ್ದಾನೆ, ಈ ದಿನಗಳು ಏನಾಗಿದೆ, ಕೆಟ್ಟವುಗಳಾಗಿವೆ. ಆಮೇಲೆ 2ನೇ ವಿಷಯ ಏನಂದರೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ. ಎಂಥ ಒಂದು ವಿಶೇಷವಾದ ಸಂಗತಿ. ರಿಡೀಮ್ ದ ಟೈಮ್ ಬಿಕಾಸ್ ದ ಡೇಸ್ ಆರ್ ಈವಿಲ್. ಈ ಪ್ರಸ್ತುತ ಈ ದಿನಗಳಲ್ಲಿ, ಶತಮಾನದಲ್ಲಿ ನಾವು ಜೀವಿಸಬೇಕಾದ್ರೆ ಈ ವಾಕ್ಯಗಳು ನಮಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಎಚ್ಚರಿಕೆಯನ್ನು, ನಾವು ನಡ್ಕೊಳ್ಳಬೇಕಾದ ರೀತಿ ಬಗ್ಗೆ ಸ್ಪಷ್ಟಪಡಿಸುವಂಥದ್ದಾಗಿದೆ ಎಂಬುದಾಗಿ ನಾನು ಹೇಳಬಲ್ಲೆ. ಇಲ್ಲಿ ಮೊದಲನೇದಾಗಿ ನಾವು ಈ ಆಲೋಚನೆ ಮಾಡಬೇಕಾಗಿರುವಂಥ ಸತ್ಯ ಏನಂತ ಹೇಳಿದ್ರೆ, ಈ ದಿನಗಳು ಅಂದರೆ ಈ ಪ್ರಸ್ತುತ ದಿನಗಳು ಏನಾಗಿದೆ, ಅದು ಕೆಟ್ಟವುಗಳಾಗಿವೆ. ದ ಡೇಸ್ ಆರ್ ಈವಿಲ್. ಯಾಕೆ ಈ ಮಾತನ್ನು ಪೌಲನು ಹೇಳ್ತಿದ್ದಾನೆ? ಈ ಕಾಲದ ವಿಷಯದಲ್ಲಿ ಸಮಯ ಸಂಗತಿಗಳೆಲ್ಲ, ಸನ್ನಿವೇಶಗಳೆಲ್ಲ ನೋಡಬೇಕಾದ್ರೆ ಪೌಲನು ಇದ್ದ ಕಾಲದಲ್ಲಿಯೇ ಅಂಥ ಒಂದು ಭಯಂಕರವಾದಂಥ ಸ್ಥಿತಿ ಎಂಥದ್ದು ಅದು ಹೇಳಬೇಕಾದ್ರೆ, ದಿನಗಳು ಕೆಟ್ಟವುಗಳಾಗಿವೆ ಅಂತ ಹೇಳಬೇಕಾದ್ರೆ, ಈ ಒಂದು 21ನೇ ಶತಮಾನದಲ್ಲಿ ನಾವು ಜೀವಿಸುವಾಗ ನಮ್ಮ ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ. ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗ್ತಿರುವಾಗ ಈ ಲೋಕದ ಸ್ಥಿತಿ ಸನ್ನಿವೇಶಗಳು ನೋಡಬೇಕಾದ್ರೆ, ಯಾವುದೇ ದೇಶವಾಗಲಿ, ಯಾವುದೇ ಸ್ಥಳವಾಗಲಿ, ಎಲ್ಲ ರೀತಿ ನೋಡಬೇಕಾದ್ರೆ, ಈ ದಿನಗಳ ಸ್ಥಿತಿಗತಿಗಳು ನೋಡಬೇಕಾದ್ರೆ ಭಯಂಕರವಾದಂಥ ಜನರ ಸ್ಥಿತಿ ಮತ್ತು ಪ್ರತಿ ಕಾರ್ಯಗಳು ನೋಡಬೇಕಾದ್ರೆ ನಾವು ಕೇಳಬಾರದ ಸಂಗತಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಇದಕ್ಕೆ ಕಾರಣಗಳೇನು? ಇರುವುದು ಅನೇಕ ಸಂಗತಿಗಳನ್ನು ನಾನು ನೋಡುವುದಾದರೆ, ನಾವು ಪ್ರತ್ಯೇಕ ಮೊದಲನೇ ವಿಷಯದಲ್ಲಿ ನಾನು ಆಲೋಚನೆ ಮಾಡ್ತಾ ಬಂದ ರೀತಿಯಲ್ಲಿ ಈ ಲೋಕ ಏನಾಗಿದೆ, ಕೆಡುಕನ ವಶದಲ್ಲಿ ಇಡಲ್ಪಟ್ಟಿದೆ. ಈ ಲೋಕದ ಅಧಿಕಾರಿ ಇಹಲೋಕದ ಅಧಿಕಾರಿ ಯಾರು? ಸೈತಾನನು.
ಸೈತಾನನ ಕಾರ್ಯಗಳು, ಅವನ ದುರಿಚ್ಛೆಗಳು, ಅವನ ಕುಯುಕ್ತಿಗಳು ನಾನಾ ರೀತಿಯಲ್ಲಿ ಏನಂತ ಹೇಳಿದ್ರೆ ಇದು ಇಡೀ ಲೋಕದ ಎಲ್ಲ ಕಡೆಗಳಲ್ಲಿ ಯಾವುದೇ ಸರ್ಕಾರವಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲ ರೀತಿಯಲ್ಲಿ ನೋಡಬೇಕಾದ್ರೆ ಅವನು ವ್ಯಾಪಿಸಿರುವಂಥ ರೀತಿ ಕಾರ್ಯಗಳು ಮಾಡಬೇಕಾದ್ರೆ ಅವನ ಅಂಧಕಾರದ ಕಾರ್ಯಗಳನ್ನು, ಕತ್ತಲೆಯ ಕಾರ್ಯಗಳನ್ನು, ಸುಳ್ಳಿನ ಸಂಗತಿಗಳನ್ನು, ಅಸತ್ಯವ ಸಂಗತಿಗಳನ್ನು ಜನರಿಗೆ ನಂಬಿಸಿ ನಾನಾ ಮಾಡಬಾರ್ದ ಕಾರ್ಯಗಳನ್ನು ಸೈತಾನನು ಜನರ ಮೂಲಕವಾಗಿ, ಅಧಿಕಾರಿಗಳ ಮೂಲಕವಾಗಿ ಮತ್ತು ಸರ್ಕಾರದ ಮೂಲಕವಾಗಿ ತನ್ನ ಆಲೋಚನೆಗಳನ್ನು, ಉದ್ದೇಶಗಳನ್ನು ಆತನ ನೆರವೇರಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಈ ದಿನಗಳು ಅಂತ ಹೇಳಬೇಕಾದ್ರೆ, ಈ ಕಾಲ ವಿಷಯ ನೋಡಬೇಕಾದ್ರೆ, ಯೇಸು ಕ್ರಿಸ್ತ ಮೊದಲೇ ನಾವು ಪ್ರಕಟಣೆ ಪುಸ್ತಕದಲ್ಲಿ ನಾವು 12ನೇದು ನೋಡಬೇಕಾದ್ರೆ, ಸೈತಾನ ತನ್ನ ಕಾಲ ಸಮೀಪ ಆಯಿತು ಅಂತ ತಿಳಿದು ಅತಿ ರೋಷವುಳ್ಳವನಾಗಿ ಏನಂತ ಹೇಳಿದ್ರೆ ಅವನು ಎರಗಿ ಕಾರ್ಯಗಳು ಮಾಡ್ತಿದ್ದಾನೆ. ಅವನು ಯಾಕೆಂದ್ರೆ ಅವನ ಟೈಮ್ ಹತ್ತಿರ ಆಯಿತು. ದೇವರ ತೀರ್ಪು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಹೇಳಿರುವ ಪ್ರತಿ ಸಂಗತಿ ನೋಡಬೇಕಾದ್ರೆ ಸೈತಾನನನ್ನು ಕರ್ತನು ತಲೆಯ ಜಜ್ಜಿದ್ದಾನೆ, ಕಾರ್ಯ ಲಯ ಮಾಡಿದ್ದಾನೆ ಮಾತ್ರವಲ್ಲ, ಕೊನೆಗೆ ಸೈತಾನನ ನರಕಕ್ಕೆ ದಬ್ಬುವಾತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅಂದರೆ ದೇವರ ಅಧಿಕಾರ, ದೇವರ ಇರುವಂಥ ಸಂಗತಿ, ಯೇಸು ಕ್ರಿಸ್ತನು ಕೊಟ್ಟಿರುವ, ಯೇಸು ಕ್ರಿಸ್ತನಿರುವಂಥ ಅಧಿಕಾರ ಅದು ಶ್ರೇಷ್ಠವಾದದ್ದು ಎಂಬುದನ್ನು ನಾವು ನೋಡ್ತೇವೆ. ಆದರೆ ಪ್ರಿಯರೇ, ಈ ಲೋಕ ಕೆಟ್ಟಗಳಾಗಿವೆ ಅಂತ ಹೇಳಬೇಕಾದ್ರೆ ಸೈತಾನು ಅನೇಕ ವೇಳೆ ಈ ದಿನಗಳಲ್ಲಿ ಜನರ ಮನಸ್ಸುಗಳನ್ನು ಮಂಕು ಮಾಡಿ ಅವರ ಅಂಧಕಾರದಲ್ಲಿ ಬಂಧಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ನೋವನ ಕಾಲದಲ್ಲಿದ್ದಂಥ ಸಂಗತಿ ನಾವು ಯೇಸು ಕ್ರಿಸ್ತನ ಪ್ರತ್ಯೇಕವಾಗಿ ನಾವು ಅದನ್ನು ಆಲೋಚನೆ ಮಾಡಿದ್ದೇವೆ. ಮತ್ತಾಯನ ಸುವಾರ್ತೆ ನಾವು ಅದರಲ್ಲಿ 24ನೇ ಅಧ್ಯಾಯ 35 ವರ್ಷ ನೋಡಬೇಕಾದ್ರೆ ಮನುಷ್ಯ ಕುಮಾರನು ಬರುವಂಥ ಸಮಯದಲ್ಲಿ ಲೋಕದಲ್ಲಿ ಎಂಥ ಒಂದು ಸಂಗತಿ ಇರ್ತದೆ, ಅದಕ್ಕೆ ನೋವನ ಕಾಲದಿದ್ದಂಥ ಸ್ಥಿತಿ ಎಂಬುದಾಗಿ ಹೇಳಬೇಕಾದ್ರೆ ಅದನ್ನು ನಾವು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ಅದನ್ನು ಆಲೋಚನೆ ಮಾಡ್ತಾ ಬಂದೆವು. ಅಂದರೆ ಮನುಷ್ಯನ ಕೆಟ್ಟತನ, ಅವನು ಹೃದಯದಲ್ಲಿ ಆಲೋಚಿಸುವುದು, ಮನಸ್ಸಿನಲ್ಲಿ ಆಲೋಚಿಸುವುದೆಲ್ಲ ಬರೀ ಕೆಟ್ಟದಾಗಿತ್ತು ಎಂಬುದಾಗಿ ನೋಡ್ತೇವೆ. ದೇವರು ಮನುಷ್ಯನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟವನು ಎಂಬುದಾಗಿ ಕೂಡ ಹೇಳಲ್ಪಟ್ಟಿದೆ. ಅಂದರೆ ತನ್ನ ಹೃದಯದಲ್ಲಿ ನೊಂದುಕೊಂಡವನು ಎಂಬುದಾಗಿ ನೋಡ್ತಾ, ಅಂದರೆ ಪ್ರಾರಂಭದಲ್ಲೇ ನೋಡ್ತೇವೆ ಮನುಷ್ಯನ ಒಂದು ಸ್ಥಿತಿ, ಅವನ ಎಂಥ ಒಂದು ಭಯಂಕರವಾದ ಪಾಪದ ಕಾರ್ಯದಲ್ಲಿ ಮುಳುಗಿ ಹೋದಂಥ ಒಂದು ಸಂಗತಿಯಲ್ಲಿ ನಾವು ನೋಡ್ತೇವೆ. ಅದು ಈ ದಿನಗಳ 21ನೇ ಶತಮಾನದಲ್ಲಿ ನೋಡುವಾಗಲೂ ಅದರ ಅತೀ ಉದ್ರೇಕ ಸಂಗತಿ. ಅಂದರೆ ಹೆಚ್ಚಿನ ರೀತಿಯಲ್ಲಿ ನೋಡಬೇಕಾದ್ರೆ ಅಲ್ಲಿ ದೇವರ ವಾಕ್ಯದಲ್ಲಿ ಮನುಷ್ಯನ ಒಂದು ಅವನ ಆಲೋಚನೆ, ಅವನ ಕಾರ್ಯಗಳು, ಅವನ ಎಲ್ಲ ಸಂಗತಿ ನೋಡಬೇಕಾದ್ರೆ ತನ್ನ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುವಂಥ ರೀತಿ. ಈ ದಿನಗಳಲ್ಲಿ ದೇವರ ಕಾರ್ಯಗಳಿಗೆ ಒಳಪಡದೆ ಮನುಷ್ಯ ತನ್ನದೇ ಆದಂಥ ಸ್ವಾರ್ಥಕ್ಕೆ ಒಳಪಟ್ಟವನಾಗಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ನಾವು ಪ್ರತ್ಯೇಕವಾಗಿ ನಾವು 2 ಪೌಲನು ತಿಮೋತಿ ಪತ್ರಿಕೆ ಬರೀಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ಮತ್ತು 1ನೇ ವರ್ಷದಲ್ಲಿ ನಮಗೆ ಗೊತ್ತುಂಟು ಅಲ್ಲಿ. ಆದರೆ ಕಡೇ ದಿನಗಳಲ್ಲಿ ನೋಡ್ರಿ, ಈ ಕಾಲದ ವಿಷಯವಾಗಿ ಈ ದಿನಗಳು ಕೆಟ್ಟಗಳಾಗಿವೆ ಅಂತ ಹೇಳಬೇಕಾದ್ರೆ ಅಲ್ಲಿ ಇರುವಂಥ ಸಂಗತಿ ಅಂದರೆ ಕಡೇ ದಿನಗಳಲ್ಲಿ ಏನಂದರೆ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಕಠಿಣ ಕಾಲಗಳು ಎಂಬುದಾಗಿ ಹೇಳಬೇಕಾದ್ರೆ ಅದು ಉತ್ತಮವಾಗಿರ್ತದೆ ಎಂಬುದಾಗಿ ಅಲ್ಲ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ನಾವು ನೋಡಬೇಕಾದ್ರೆ ಮನುಷ್ಯನ ನೈತಿಕ ಮಟ್ಟ ಏನಾಗ್ತಾ ಇದೆ, ಹದಗೆಟ್ಟಿದೆ. ಅವನ ಮಾತುಗಳೇ, ಅವನ ಆಲೋಚನೆ, ಅವನ ಕಾರ್ಯಗಳು ಎಲ್ಲ ಸಂಗತಿ ನೋಡಬೇಕಾದ್ರೆ ಅದು ಎಷ್ಟು ಮಟ್ಟಿಗೆ ಅದು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿಡುವಂಥ ಸಂಗತಿಗಳಿವೆಲ್ಲ. ಅದಕ್ಕೆ ನೋಡಿ, ಇಲ್ಲಿ ಪೌಲನು ಹೇಳಬೇಕಾದ್ರೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಏನಂದರೆ, ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಯಾವ ರೀತಿ ಇರ್ತದೆ ಮನುಷ್ಯನ ಸ್ಥಿತಿ ನೋಡಿ, ಗಮನಿಸಿದಲ್ಲಿ ಮನುಷ್ಯರು ಸ್ವಾರ್ಥ ಚಿಂತಕರು, ನೋಡ್ರಿ, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ನೋಡ್ರಿ, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸಿದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ಆಮೇಲೆ ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಆಮೇಲೆ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು ಎಂಬುದಾಗಿ ಅಲ್ಲಿ ಇರುವಂಥ ಒಂದು ಸಂಗತಿ ಲಿಸ್ಟ್ ನೋಡ್ತೇವೆ. 19 ರೀತಿಯ ಜನರ ಬಗ್ಗೆ ಹೇಳಲ್ಪಟ್ಟಿದೆ. ಕಡೇ ದಿನಗಳಲ್ಲಿ, ಕಠಿಣ ದಿನಗಳು ಅಂತ ಹೇಳಬೇಕಾದ್ರೆ ಮನುಷ್ಯನ ಅವನ ಸ್ಥಿತಿ ಎಂತೆಂಥ ರೀತಿಯಲ್ಲಿ ಇರ್ತಾರೆ ನೋಡಿ. ಪೌಲನು ಎಷ್ಟು ವರ್ಷಗಳ ಹಿಂದೆ ಇದನ್ನು ಬರೆದಂಥ ಸಂಗತಿ.
ಈ ಪತ್ರಿಕೆ ನೋಡಬೇಕಾದ್ರೆ 60-80 ಇದು ಏಡಿನ ಬರೆದಂಥ ಸಂಗತಿಗಳು ನೋಡ್ತೇವೆ. ಆಗಿನ ಕಾಲದಲ್ಲಿ ದೇವರ ಆತ್ಮನು ಏನಂದರೆ ಮುಂದೆ ಆಗಲಿಕ್ಕಿರುವಂಥ ಸಂಗತಿಗಳ ಬಗ್ಗೆ ತಿಳಿಸಿರಬೇಕಾದ್ರೆ ಎಂಥ ಒಂದು ರೀತಿಯಲ್ಲಿ ಮನುಷ್ಯನ ಒಂದು ಸ್ಥಿತಿ ಇರ್ತದೆ. ಈ ದಿನಗಳು ಎಲ್ಲಿ ನೋಡಿದರೂ ಯಾವುದೇ ಸಂಗತಿಗಳಾಗಲಿ ಮನುಷ್ಯನ ಒಂದು ಸ್ಥಿತಿ ಅದು ಅಷ್ಟು ಕಠಿಣವಾದಂಥ ದಿನಗಳು, ಕಠಿಣ ಕಾಲಗಳು ಎಂಬುದನ್ನು ನಾವು ನೋಡ್ತೇವೆ. ಅದೇ ಮೊದಲನೇ ಪತ್ರಿಕೆಯಲ್ಲಿ ನೋಡಬೇಕಾದ್ರೆ 4ನೇ ಅಧ್ಯಾಯದಲ್ಲಿ ಇನ್ನೊಂದು ಸಂಗತಿಯನ್ನು ಅಲ್ಲಿ ಪೌಲನು ತಿಳಿಸಿದ್ದಾನೆ, ಅದನ್ನು ನೋಡಿದ್ದೇವೆ. ಆದರೂ ನೋಡೋಣ ಅಲ್ಲಿ ಮೊದಲೇ ವಚನ, ನಾವು 1 ತಿಮೋಥಿ 4:1. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅಂದರೆ ಯಾವ ಸಂಗತಿಗಳು, ಸನ್ನಿವೇಶಗಳು ಬದಲಾಗ್ತದೆ. ಆತ್ಮಿಕ ರೀತಿಯಲ್ಲಿಯೂ ಲೌಕಿಕ ರೀತಿ ಎಲ್ಲ ಸನ್ನಿವೇಶಗಳು ನೋಡಬೇಕಾದ್ರೆ ಎಲ್ಲ ಕಡೆಗಳು, ಎಲ್ಲ ರೀತಿಯಲ್ಲಿಯೂ, ಅಂದರೆ ಇದರ ಹಿನ್ನೆಲೆ ನೋಡ್ತಾ ಇದ್ದೇವೆ. ಅಧಿಪತಿ ಅಂತ ಹೇಳಿದ್ರೆ ಸೈತಾನನ ಕಾರ್ಯಗಳು ಈ ರೀತಿಯಲ್ಲಿ ಮನುಷ್ಯರನ್ನು ಅಂಧಕಾರದಲ್ಲಿ ಬಂಧಿಸಿ ಅವನ ಯೋಜನೆ ಕುಯುಕ್ತಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಎಲ್ಲರನ್ನು ತನ್ನೊಟ್ಟಿಗೆ ನಾಶನಕ್ಕೆ, ನರಕಕ್ಕೆ ತೆಗೆದುಕೊಂಡು ಹೋಗಬೇಕೆಂಬ ರೀತಿಯಲ್ಲಿ. ಆದರೆ ಮನುಷ್ಯನಿಗೆ ಅದರ ಪ್ರಜ್ಞೆ ಇದೆ, ಅಲ್ಲಿ ಅವನಿಗೆ ಮುಂದಿನ ಸಂಗತಿ ಏನಾಗ್ತದೆ, ತಾನು ಯಾವ ಸ್ಥಿತಿಯಲ್ಲಿದ್ದೇನೆ, ಮನುಷ್ಯ ತನ್ನದೇ ಆದ ತನ್ನ ಅಧೀನದಲ್ಲದೆ ಪಾಪದಿಂದ ಸೈತಾನ ಬಂಧನಕ್ಕೆ ಒಳಪಟ್ಟಿರುವಾಗ ಅಂಧಕಾರದಲ್ಲಿ ಬಿದ್ದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ದೇವರ ವಾಕ್ಯದ ಎಲ್ಲ ಸತ್ಯತೆಗಳನ್ನು ನಾವು ಗಮನಿಸಬೇಕಾದ್ರೆ ನೋಡಿ, ಇನ್ನೊಂದು ಮಾತು ನಾವು ಅದನ್ನು ಅಲ್ಲಿ ಪೌಲನ ರೋಮಪುರ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಿದ್ದಾನೆ. ಅಲ್ಲೂ ಕೂಡ ಅಲ್ಲಿ ಒಂದು ಮಾತು, ಎಚ್ಚರಿಕೆಯ ಮಾತನ್ನು ಅಲ್ಲಿ ನಾವು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. 13ನೇ ಅಧ್ಯಾಯ ಅಲ್ಲಿ 11ನೇ ವಚನ, ಈಗಿನ ಕಾಲ ಏನಂತ ಹೇಳಿದ್ರೆ ನೋಡ್ರಿ, ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಅಂದರೆ ಈಗಿನ ಕಾಲ ಏನಂತ ಹೇಳಿದ್ರೆ ಇರ್ತಕ್ಕಂಥ ಪೌಲನು ಹೇಳಬೇಕಾದ್ರೆ ನಿದ್ದೆಯಿಂದ ಎಚ್ಚರವಾಗತಕ್ಕ ಆತ್ಮಿಕ ನಿದ್ರಾವಸ್ಥೆಯಿಂದ ಎಚ್ಚರವಾಗಬೇಕು. ಅನೇಕ ವೇಳೆ ಸೈತಾನು ದೇವರ ಮಕ್ಕಳಲ್ಲಿಯೂ ಏನಂತ ಹೇಳಿದ್ರೆ ಅದು ತರ್ತಾ ಇರುವಂಥ ಆಲೋಚನೆ ಅಂತ ಹೇಳಿದ್ರೆ, ಈ ಪೌಲನು ಯಾಕೆ ಎಫೆಸ ಪತ್ರಿಕೆಯಲ್ಲಿ ಈ ಮಾತುಗಳನ್ನು ಬರೀತಿದ್ದಾನೆ? ಯಾಕೆಂದರೆ ಎಫೆಸ ಸಭೆ ನೋಡಬೇಕಾದ್ರೆ, ಅವ್ರ ಹಿನ್ನೆಲೆ ನೋಡಬೇಕಾದ್ರೆ ಅನ್ಯ ಜನರಿಂದ ಬಂದಂಥವರು, ಅವರ ನಾನಾ ಸನ್ನಿವೇಶಗಳಿಂದ ಸೈತಾನ ಕಾರ್ಯಗಳಿಗೆ ಒಳಪಟ್ಟಂಥವರು, ಪಾಪದಲ್ಲಿ ಮುಳುಗಿ ಹೋದಂಥವರು, ಅನೇಕ ದುರಾಶೆಗಳಿಗೆ ಅವರ ಹಿನ್ನೆಲೆ ನೋಡಬೇಕಾದ್ರೆ ಭಯಂಕರವಾದ ಸ್ಥಿತಿಯಲ್ಲಿದ್ದಂಥ. ಆದರೆ ಸುವಾರ್ತೆ, ಯೇಸು ಕ್ರಿಸ್ತನ ಸುವಾರ್ತೆ ಅವರ ಜೀವಿತವನ್ನು ಬದಲಾಯಿಸಿರುವ ಸಮಯದಲ್ಲಿ ಅವರ ಮುಂದಿನ ಜೀವಿತದಲ್ಲಿ ಮುಂದೆ ಅವರ ಆತ್ಮಿಕ ರೀತಿಯಲ್ಲಿ ಬೆಳೆಯುತ್ತಾ ಅವರು ಯಾವ ರೀತಿಯಲ್ಲಿ ದೇವರಿಗೆ ಸಮರ್ಪಕವಾದ ಜೀವಿಸಬೇಕು, ಅದಕ್ಕೋಸ್ಕರ 15ನೇ ವರ್ಷದಲ್ಲಿ ನಾವು ನೋಡಿದ ಪ್ರಕಾರ ಜ್ಞಾನವಂತರಾಗಿರ್ರಿ. ಅದಕ್ಕೋಸ್ಕರ ವಾಕ್ಯಗಳನ್ನು ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಆ ಮಾತುಗಳ ನೀವು ಈ ದಿನಗಳು ಕೆಟ್ಟಗಳಾಗಿರುವುದರಿಂದ ನೀವು ಜ್ಞಾನವಂತರಾಗಿರಬೇಕು. ಅಷ್ಟೇ ಅಲ್ಲ, ಈ ದೇವರ ಜ್ಞಾನ ಯಾವಾಗ ನಮ್ಗೆ ಬರ್ತದೋ ನಾವು ಎಲ್ಲ ಕಾರ್ಯಗಳು ಏನಾಗ್ತದೆ ಹತೋಟಿಯಲ್ಲಿ, ದೇವರಿಗೆ ಸಮರ್ಪಕವಾದ ರೀತಿಯಲ್ಲಿ, ಯಾವುದೇ ಸ್ಥಿತಿ, ಯಾವುದೇ ಸನ್ನಿವೇಶ, ಯಾವುದೇ ಕಾಲ ಆಗಿರ್ಬೋದು, ಯಾವಾಗ ಒಬ್ಬ ವ್ಯಕ್ತಿ ದೇವರ ಜ್ಞಾನದಲ್ಲಿ ಬೆಳೆಯುತ್ತಾ ಬರಬೇಕಾದ್ರೆ ಈ ಯಾವುದೇ ಸೈತಾನ ಕಾರ್ಯಗಳು ಬರುವುದಾದರೂ ಅದನ್ನು ಎದುರಿಸಿ ಜಯಗಳಿಸಿ ಕರ್ತನಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಆತ ಜೀವಿಸುವುದಕ್ಕೆ ದೇವರು ತನ್ನ ಕೃಪೆಯನ್ನು ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ದೇವರ ಉದ್ದೇಶ, ದೇವರು ಮೊದಲನೇದಾಗಿ ನಮ್ಮನ್ನು ಏನಂದರೆ, ನಾವು ಗಲಾತ್ಯ ಪತ್ರಿಕೆಯಲ್ಲಿ ನಾವು ಒಂದು ಮಾತನ್ನು ಅಲ್ಲಿ ನಾವು ನೋಡ್ತೇವೆ. ದೇವರ ಮಕ್ಕಳ ಒಂದು ಬಾಧ್ಯತೆಯಲ್ಲಿ ಸಂಗತಿ, ದೇವರು ಮಾಡಿರುವಂಥ ಒಂದು ಕಾರ್ಯ, ಅದು ಪ್ರತ್ಯೇಕವಾಗಿ ಪೌಲನು ಹೇಳಬೇಕಾದ್ರೆ 1ನೇ ಅಧ್ಯಾಯ ಗಲಾತ್ಯ 4ನೇ ವಚನದಲ್ಲಿ ನೋಡ್ರಿ, ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗಗಳೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾದ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗಾಂತರಗಳಲ್ಲಿಯೂ ಸ್ತೋತ್ರ, ಆಮೇನ್. ಅಲ್ಲಿರುವಂಥ ಸಂಗತಿ ಏನಂದರೆ, ದೇವರು ಮಾಡುವಂಥ ಕಾರ್ಯ, ಈತ ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂಬುದಾಗಿ ದೇವರು ನಿಶ್ಚಯಿಸಿ ನಮ್ಮನ್ನು ಏನಂದರೆ ಅಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಗೆ ಕೊಟ್ಟಿರುವಂಥ ಶ್ರೇಷ್ಠವಾದ ಪಾಪದ ಬಿಡುಗಡೆಯನ್ನು ಅನುಗ್ರಹಿಸಿ ಯೇಸು ಕ್ರಿಸ್ತನನ್ನು ಆ ಮರಣಕ್ಕೆ ಒಪ್ಪಿಸಿದಂಥ ರೀತಿಯಲ್ಲಿ ನಮಗೆ ಬಿಡುಗಡೆ ಆಯಿತು. ಅಂದರೆ ದೇವರ ಉದ್ದೇಶ, ಈ ಪಾಪದ ದೆಸೆಯಿಂದ ಉಂಟಾದಂಥ ಶಾಪ ಈ ಲೋಕಕ್ಕೆ
ಆದಾಗ ಗೊತ್ತು ನಮಗೆ, ಪ್ರಾರಂಭದ ಆದಿಕಾಂಡದಲ್ಲಿ ಓದಿದ್ದೇವೆ, ಆದಾಮನು ಅವಳು ಮಾಡಿದ ಪಾಪದ ದೆಸೆಯಿಂದ ಈ ಲೋಕಕ್ಕೆ ಶಾಪ ಬಂತು, ಕತ್ತಲೆ ಆವರಿಸಿತು, ದೇವರಿಂದ ಪ್ರತ್ಯೇಕ ಉಂಟಾಯಿತು, ದೇವರ ಕೋಪ ಇಡೀ ಲೋಕದ ಮೇಲೆ ಬಂತು, ಜನರ ಮೇಲೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರ ಉದ್ದೇಶ ನಮ್ಮನ್ನು ಈ ಶಾಪದಿಂದ ವಿಮುಕ್ತಗೊಳಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ಮಾಡಿದಂಥ ಒಂದು ಕಾರ್ಯ ಎಂಬುದಾಗಿ ನೋಡ್ತೇವೆ. ನಾವು ಎಫೆಸ ಪತ್ರಿಕೆಯಲ್ಲಿ ಇನ್ನೊಂದು ಮಾತು ನೋಡ್ತೇವೆ, ಅಲ್ಲಿ ದೇವರು ಮಾಡಿರುವಂಥ ಕಾರ್ಯ ನಮ್ಮನ್ನು ಯಾವ ರೀತಿಯಲ್ಲಿ ನಮ್ಮನ್ನು ಬಿಡಿಸಿದ್ದಾನೆ. 2ನೇ ಅಧ್ಯಾಯ ಅಲ್ಲಿ ಇರುವಂಥ ಮಾತು ಹೀಗೆ ಉಂಟು, 2ನೇ ವಚನ, ನೀವು ಪೂರ್ವಕಾಲದಲ್ಲಿ, ಇಲ್ಲಿ ಪೌಲನು ಈ ಎಫೆಸ ಸಭೆಯ ಜನರ ಹಿನ್ನೆಲೆ ಯಾವ ರೀತಿಯಲ್ಲಿತ್ತು ಮತ್ತು ಅವ್ರ ಬಗ್ಗೆ ಹೇಳಬೇಕಾದ್ರೆ, ನೀವು ಪೂರ್ವಕಾಲದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು, ಗಮನಿಸ್ರಿ, ಇಹಲೋಕಕ್ಕನುಸಾರವಾಗಿ ನಡೆದುಕೊಂಡಿರಿ, ಇಹಲೋಕಾಚಾರಕ್ಕನುಸಾರವಾಗಿ ನಡೆದುಕೊಂಡಿರಿ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಮ್ಮ ಹಿನ್ನೆಲೆ ನೋಡಬೇಕಾದ್ರೆ ಅಲ್ಲಿರುವಂಥ ಒಂದು ಸಂಗತಿ ಏನಂದರೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ದೇವರ ಕೃಪೆಯಿಂದ ದೇವರು ನಮ್ಮನ್ನು ಸತ್ಯಕ್ಕೆ ನಡೆಸಿರುವಾಗ, ಅದು ಯಾವ ರೀತಿಯಲ್ಲಿ ನಮಗೆ ಎಂಥ ಒಂದು ದುರಾವಸ್ಥೆಯಿಂದ ಇಹಲೋಕಕ್ಕನುಸಾರವಾಗಿ ಸೈತಾನನ ಬಂಧನದಲ್ಲಿದ್ದಂಥವ್ರು, ಪಾಪಕ್ಕೆ ಒಳಪಟ್ಟಂಥವರು ನಾವು, ಅಪರಾಧ ಪಾಪಗಳಲ್ಲಿ ಮುಳುಗಿ ಹೋದಂಥವರನ್ನು ದೇವರು ಯಾವ ರೀತಿಯಲ್ಲಿ ಬಿಡಿಸಿದ್ದಾನೆ ನೋಡ್ರಿ. ಇದು ಯಾವಾಗಲೂ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾದಿರ್ತಕ್ಕ ಸಂಗತಿ. ಎಂಥ ಭಯಂಕರವಾದಂಥ ಸ್ಥಿತಿಯಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ಎಂಥ ಒಂದು ಅಂದರೆ ನಿರೀಕ್ಷೆಗೆ, ಅಂದರೆ ಪರಲೋಕದ ಬಾಧ್ಯತೆಗೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಇದು ಪ್ರತಿಯೊಬ್ಬ ದೇವರ ಮಕ್ಕಳಲ್ಲಿ ಇದನ್ನು ಅಳವಡಿಸಬೇಕಾದರೆ, ನಾವು ಯಾವುದೇ ಸ್ಥಿತಿ ಸನ್ನಿವೇಶ ಇನ್ನೂ ಯಾವುದೇ ಇರಬಹುದು, ಇಂಥ ಒಂದು ಪಾಪದ ದುರವಸ್ಥೆಯಿಂದ ನಾವು ಬಿಡಿಸಬೇಕಾದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಕೊಟ್ಟಂಥ ಬೆಲೆ, ತನ್ನ ರಕ್ತವನ್ನು ಸುರಿಸುವುದರಿಂದ, ಪಾಪಕ್ಕೆ ದಾಸರಾಗಿದ್ದಂಥ ನಮ್ಮನ್ನು ಬಿಡುಗಡೆ ಮಾಡಿರುವುದರಿಂದ ನಾವು ಈಗ ಏನಂದರೆ ಪಾಪದಿಂದ ವಿಮುಕ್ತ ಹೊಂದಿದ್ದೇವೆ, ಸೈತಾನಿಂದ ಬಿಡುಗಡೆ ಹೊಂದಿದ್ದೇವೆ. ಯಾಕೆ ಯೇಸು ಕ್ರಿಸ್ತನು ಸೈತಾನ ತಾನು ಗೆದ್ದಿದ್ದಾನೆ. ನಮ್ಮನ್ನು ಏನಂತ ಹೇಳಿದ್ರೆ, ಮರಣದ ಭಯದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಆತನು ಸತ್ತವರಿಂದ ಜೀವಿತನಾಗಿ ಎದ್ದು ಬಂದಿರುವಾಗ ಆ ಪುನರುತ್ಥಾನದ ಶಕ್ತಿ ಬಲ ಏನೆಂಬುದನ್ನು ದೇವರು ನಮಗೆ ತೋರಿಸಿದ್ದಾನೆ. ಪ್ರಿಯರೇ, ಈ ವಾಕ್ಯ ಕೇಳಬೇಕಾದ್ರೆ ನಿನ್ನ ಜೀವಿತದಲ್ಲಿ ಇಂಥ ಒಂದು ಶ್ರೇಷ್ಠ ಬಿಡುಗಡೆ ಆಗಿದೆಯೋ, ಪಾಪದಿಂದ, ಸೈತಾನ ಬಂಧನದಿಂದ, ಮರಣದ ಭಯದಿಂದ ನೀನು ಬಿಡುಗಡೆ ಹೊಂದಿದ್ದೀಯೋ, ಈ ಲೋಕದ ಸ್ಥಿತಿ ಸನ್ನಿವೇಶ ಎಷ್ಟು ಭಯಂಕರವಾದ ರೀತಿಯಲ್ಲಿರುವಾಗ ದೇವರು ನಮ್ಮನ್ನು ಈ ಲೋಕದಿಂದ ಬಿಡುಗಡೆ, ಅಂದರೆ ಎಲ್ಲ ಸ್ಥಿತಿಗತಿಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಪರಲೋಕ ಸಂಸ್ಥಾನನಾಗಿ ಮಾಡಬೇಕೆಂಬಂಥ ಉದ್ದೇಶದಿಂದ ಆತನು ತಾನು ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡಬೇಕಾಯಿತು. ಆದರೆ ಯೇಸು ಕ್ರಿಸ್ತನು ಕೊಟ್ಟಂಥ ಬೆಲೆ, ಭಾಳ ವಿಶೇಷವಾದ ಬೆಲೆಯನ್ನು ತನ್ನ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದರ ಉದ್ದೇಶ ನಾವು ಈ ಲೋಕಕ್ಕೆ ಅಂಟಿಕೊಳ್ಕೂಡ್ದು, ಈ ಲೋಕದಿಂದ ಪ್ರತ್ಯೇಕ ಪಡಿಸಿದವನಾಗಿ ನಾವು ಕರ್ತನಿಗೆ ಸಮರ್ಪಿಸಿಕೊಂಡಂಥವರಾಗಿ ಜೀವಿಸಬೇಕೆ ಎಂಬುದಾಗಿ. ಆದ್ದರಿಂದ ನಾವು ಈ ಎಲ್ಲ ಕಾರ್ಯಗಳಲ್ಲಿ ಯೇಸು ಕ್ರಿಸ್ತನ ಮಾತನ್ನು ಹೇಳಿದ್ದಾನೆ. ಒಂದು ನೋಡ್ರಿ, ಯೋಹಾನ ಸುವಾರ್ತೆ, ನಾವು ಅದನ್ನು ಅನೇಕ ಸಾರಿ ಓದಿದ್ದೇವೆ. ಅಲ್ಲಿ ಯೋಹಾನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಮಾತು, ಯೇಸು ಕ್ರಿಸ್ತನ ಬಂದಂಥ ಉದ್ದೇಶದಲ್ಲಿ ಆತನು ಮಾಡಿದಂಥ ಒಂದು ಕಾರ್ಯ, ಅದು ವಿಶೇಷವಾಗಿ ಅದನ್ನು ಆಲೋಚಿಸಬೇಕಾದ್ರೆ ಅಲ್ಲಿ 33ನೇ ವಚನ ಹೀಗೆ ಉಂಟು. ಏನಂತ ಹೇಳಿದ್ರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಈ ಲೋಕ ಅಂತ ಹೇಳಬೇಕಾದ್ರೆ ಇದು ಸಿಸ್ಟಮ್. ಎಷ್ಟರ ಮಟ್ಟಿಗೆ ನಾವು ಇದು ನೋಡ್ತೇವೆ, ಸೈತಾನನ ಕಾರ್ಯಗಳು ತುಂಬಲ್ಪಟ್ಟಿರಬೇಕಾದ್ರೆ ನಾವು ಎಷ್ಟರ ಮಟ್ಟಿಗೆ ಈ ಲೋಕದ ಇದರಿಂದ ಬಿಡುಗಡೆ ಹೊಂದಿದವರಾಗಿ ಜೀವಿಸಬೇಕೆಂಬಂಥ ಒಂದು ಸಂಗತಿ. ಯೇಸು ಕ್ರಿಸ್ತನು ಲೋಕದಿಂದ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಜಯಶಾಲಿಯಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಇನ್ನು ಅನೇಕ ವಿಷಯ ಉಂಟು, ಸಮಯ ಇಲ್ಲದೆ ಹೋದ್ರಿಂದ ನಾನು ಮುಂದಕ್ಕೆ ಹೋಗ್ತೇನೆ. 2ನೇ ವಿಷಯಕ್ಕೆ ಬರೋಣ. ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ. ಇದು ಭಾಳ ರಿಡೀಮಿಂಗ್ ದ ಟೈಮ್, ಇದು ಭಾಳ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್. ಇದು ದೇವರು ಕೊಟ್ಟಿರುವಂಥ ನಮ್ಮ ಆಯಸ್ಸು, ನಮ್ಮ ಜೀವಿತದಲ್ಲಿ ಇದನ್ನು ಆಲೋಚನೆ ಮಾಡ್ತಿದ್ದೇನೆ. ಒಬ್ಬ ವ್ಯಕ್ತಿ ಈ ಲೋಕ ಎಷ್ಟು ವರ್ಷ ಜೀವಿಸ್ತಾನೆ ನಮ್ಗೆ ಗೊತ್ತಿಲ್ಲ ಪ್ರಿಯರೇ. ನಮ್ಮ ಆಯಸ್ಸು ನಮ್ಮ ಕೈಲಿಲ್ಲ. ಬೆಳಗ್ಗೆ ಇದ್ದವರು ಸಂಜೆ ಇರುವುದಿಲ್ಲ, ರಾತ್ರಿ ಇದ್ದವರು ಬೆಳಗ್ಗೆ ಇರುವುದಿಲ್ಲ. ಮನುಷ್ಯನ ಆಯಸ್ಸು ಏನಂದರೆ ಅಲ್ಪವಾದದ್ದು. ಆದರೆ ದೇವರು ನಮ್ಮ ಜೀವಿತದಲ್ಲಿ ಪ್ರತ್ಯೇಕವಾಗಿ ಆತನು ಆಲೋಚಿಸುವಂಥದ್ದು. ನಾನು ಅದನ್ನು 90ನೇ ಕೀರ್ತನೆ ಓದಬೇಕಾದ್ರೆ ಅಲ್ಲಿ ಭಕ್ತನಾದಂಥ ಮೋಶೆ ಮಾಡಿದಂಥ ಪ್ರಾರ್ಥನೆ, ಅಲ್ಲಿ 12ನೇ ವರ್ಷ, ಇಡೀ 90ನೇ ಅಧ್ಯಾಯ ನೀವು ಸಮಯ ಇದ್ದರೆ ಓದಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಒಂದು 12ನೇ ವರ್ಷದಲ್ಲಿ ಹೀಗೆ ಹೇಳ್ತಿದ್ದಾನೆ,
ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ಕಲಿಸುವಾಗ ಜ್ಞಾನದ ಹೃದಯವನ್ನು ಪಡ್ಕೊಳ್ಳುವೆವು. ಸೊ ಟೀಚ್ ಅಸ್ ಟು ನಂಬರ್ ಅವರ್ ಡೇಸ್ ದಟ್ ವಿ ಮೇ ಗೇನ್ ಎ ಹಾರ್ಟ್ ಆಫ್ ವಿಸ್ಡಮ್ ಅಂತ ಒಂದು ವಿಶೇಷವಾದ ಸಂಗತಿ. ನಮ್ಮ ದಿನಗಳು ಕೊಂಚ, ಈ ಲೋಕದಲ್ಲಿ ಎಷ್ಟು ಸಮಯ ಇರ್ತೇವೆ ಗೊತ್ತಿಲ್ಲ, ಆದರೆ ದೇವರ ಭಯ ಯಾವಾಗ ನಮ್ಮಲ್ಲಿ ಇರ್ತದೋ ಪ್ರಿಯರೇ, ಆವಾಗ ದೇವರ ಜ್ಞಾನ ನಮಗೆ ಉಂಟಾಗುವಂಥದ್ದು. ಪ್ರತಿ ದಿವಸ 24 hours ದೇವರು ಕೊಡುವಂಥ 24 ತಾಸಿನಲ್ಲಿ ನಾನು ಹೇಗೆ ಜೀವಿಸಬೇಕು, ಹೇಗೆ ನಡ್ಕೊಳ್ಳಬೇಕು, ನಾನು ಎಷ್ಟರ ಮಟ್ಟಿಗೆ ಕರ್ತನ ಸಮ್ಮುಖದ ಸಮಯ ಕಳೆಯಬೇಕು, ಮತ್ತು ಕೆಲಸ ಕಾರ್ಯದಲ್ಲಿ ಮತ್ತು ನಿದ್ರೆಯಲ್ಲಿ ಪ್ರತಿ ಸಂಗತಿ ಒಂದು ಡಿಸಿಪ್ಲಿನ್ ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಹೌ ಟು ರಿಡೀಮ್ ದ ಟೈಮ್, ನಾವು ಸಮಯ ಹೇಗೆ ಅದನ್ನು ಪರಿಶೀಲಿಸಬೇಕು, ಯೋಗ್ಯವಾಗಿ ಸಮಯವನ್ನು ಬೆಲೆಯನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ಮೊದಲನೇದಾಗಿ ನಮ್ಗೆ ಇರಬೇಕಾದ್ರೆ ದೇವರ ಭಯ. ದೇವರ ಭಯ ಯಾವಾಗ ನಮಗೆ ಇರ್ತದೋ ಎಲ್ಲ ಸಂಗತಿಗಳು ಹತೋಟಿಯಲ್ಲಿ ಬರ್ತದೆ. ದೇವರ ಪ್ರಜ್ಞೆಯಲ್ಲಿ ಜೀವಿಸೋದಕ್ಕೆ ಸಾಧ್ಯತೆ ಉಂಟು. ದೇವರ ಭಯ ಇಲ್ಲದೆ ಹೋದರೆ ಲಗಾಮಿಲ್ಲದಂತೆ ನಾವು ಮನಸ್ಸು ಬಂದಾಗಿ ಜೀವಿಸ್ತೇವೆ ಪ್ರಿಯರೇ. ಎರಡನೇದಾಗಿರುವಂಥದ್ದು ಏನಂದರೆ ಡಿಸಿಪ್ಲಿನ್, ಶಿಸ್ತು ಇರಬೇಕು ನಮ್ಮ ಜೀವಿತದಲ್ಲಿ. ಯಾವಾಗ ನಮ್ಮಲ್ಲಿ ಶಿಸ್ತು ಇರ್ತದೋ ಎಲ್ಲ ಸಂಗತಿಗಳಲ್ಲಿ ನಾವು ಯಾವ ರೀತಿ ಯಾವ ಸಮಯದಲ್ಲಿ ಏನು ಮಾಡಬೇಕು ಎಲ್ಲ ರೀತಿಯಲ್ಲಿ ದೇವರ ಭಯದಿಂದ ಕೂಡಿದವರಾಗಿ ನಾವು ಕರ್ತನಿಗೆ ತಕ್ಕ ಹಾಗೆ ನಡ್ಕೊಳ್ತೇವೆ. ಅದರಿಂದ 24 ತಾಸುಗಳನ್ನು ಅದನ್ನು ನಾವು ಕೂತು ನಾವು ಆಲೋಚಿಸಿ ಯಾವ್ಯಾವ ರೀತಿಯಲ್ಲಿ ಅದನ್ನು ಯಾವ ಸಂಸ್ಥೆ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ಕರ್ತನ ಸಮ್ಮುಖದಲ್ಲಿ ಸಮಯ ಕಳೆಯುವಂಥದ್ದು, ಪ್ರಾರ್ಥಿಸುವಂಥದ್ದು, ಮತ್ತು ನಮ್ಮ ಕೆಲಸಕ್ಕೆ ಹೋಗುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರತಿ ಮನೆ ಬರುವಂಥ ಸಮಯದಲ್ಲಿ ಫ್ರೀ ಟೈಮಲ್ಲಿ ನಾವು ಏನು ಮಾಡ್ತೇವೆ, ಎಷ್ಟು ತಾಸು ನಿದ್ರೆ ಮಾಡ್ತೇವೆ, ಎಲ್ಲ ನೋಡಿ ಪ್ರತಿ ಸಂಗತಿಗಳಲ್ಲಿ ಏನಂದರೆ ಒಂದು ಶಿಸ್ತು ಇರುವುದಾದರೆ ಎಲ್ಲವೂ ಯೋಗ್ಯವಾದ ರೀತಿಯಲ್ಲಿ ಕರ್ತನಿಗೆ ಸಮರ್ಪಕವಾದ ಜೀವಿತವನ್ನು ಜೀವಿಸೋದಕ್ಕೆ ಸಾಧ್ಯತೆ ಉಂಟು. ಅದರಿಂದ ನಾವು ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 5ನೇ ವರ್ಷದಲ್ಲಿ ನೋಡ್ತೇವೆ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ, ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳ್ರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರಿಂದ ದೇವರು ಕೊಟ್ಟಂಥ ಸಮಯದಲ್ಲಿ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಬೇಕು. ಮೊದಲನೇದಾಗಿ ದೇವರ ಅನ್ಯೋನ್ಯತೆ ಜೀವಿಸುವುದಕ್ಕೆ ನಾವು ಪರಿಶುದ್ಧ ಜೀವಿಸಬೇಕು, ಮತ್ತು ದೇವರು ಇಷ್ಟಪಡುವಂಥದ್ದು ಏನಂದರೆ ಆತ್ಮಭರಿತ ಜೀವಿತ ಜೀವಿಸಬೇಕೆಂಬುದಾಗಿ, ಮಾತ್ರವಲ್ಲದ ನಿತ್ಯತ್ವದ ಪ್ರಜ್ಞೆಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ, ಮತ್ತು ಕರ್ತನ ಆಜ್ಞೆಗಳನ್ನು ಪರಿಶೀಲಿಸುವಂಥವರಾಗಿರಬೇಕೆಂಬುದಾಗಿ, ಮತ್ತು ಇತರಿಗೆ ಆಶೀರ್ವಾದ ನಿಧಿಗಳಾಗಿ ಜೀವಿಸಬೇಕೆಂಬುದಾಗಿ, ಮತ್ತು 7ನೇದಾಗಿ ಕರ್ತನ ಬರುಣಕ್ಕೆ ನಮ್ಮ ಸಿದ್ಧಪಡಿಸಿಕೊಂಡಂಥವರಾಗಿ ಜೀವಿಸಬೇಕೆಂಬುದಾಗಿ. ಅಂದರೆ ದೇವರು ಕೊಟ್ಟಂಥ ಸಮಯದಲ್ಲಿ ಪ್ರತಿದಿನ ನಾವು ಹೇಗೆ ನಡ್ಕೊಳ್ಳಬೇಕು, ಹೇಗೆ ಜೀವಿಸಬೇಕು, ಹೇಗೆ ವರ್ತಿಸಬೇಕು. ಅದರಿಂದ ಒಬ್ಬರು ಹೀಗೆ ಹೇಳಿದ್ದಾರೆ ಅಂದರೆ, ನಾನು ಎಷ್ಟು ವರ್ಷ ಈ ಲೋಕದಲ್ಲಿ ಜೀವಿಸಿದ್ದೇನೆ ಎಂಬುದಾಗಿ ಅಲ್ಲ, ನಾನು ಹೇಗೆ ಈ ಲೋಕದಲ್ಲಿ ಹೇಗೆ ಜೀವಿಸಿದ್ದೇನೆ ಅದು ಭಾಳ ಪ್ರಾಮುಖ್ಯವಾದ್ದು. ಹೌ ಐ ಲಿವ್ಡ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಅನೇಕ ದೇವರು ಕೊಟ್ಟ ಎಷ್ಟೋ ವರ್ಷ ನಾವು ನಮ್ಮ ಜೀವಿಸಗಳನ್ನು ನೋಡುವುದಾದ 70-80, ನಾವು 90ನೇ ಕೀರ್ತಿ ನೋಡಬೇಕಾದ್ರೆ ಮನುಷ್ಯನಿಗೆ ದೇವರು ಕೊಡುವಂಥ ಆಯುಷು 70, ಬಲ ಹೆಚ್ಚಿದರೆ 80 ವರ್ಷ. ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ ನಾವು ನೋಡ್ತೇವೆ. ಅದು ದೇವರು ನಮ್ಮ ಜೀವಿತದಲ್ಲಿ ಕೊಡುವಂಥ ಎಲ್ಲ ದಿನಗಳಲ್ಲಿ ದೇವರಿಗೆ ಸಮರ್ಪಕವಾದ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ. ಅಂದರೆ ದೇವರ ಉದ್ದೇಶ ನಾವು ಈ ಲೋಕದಲ್ಲಿ ಏನಂದರೆ ಸೋಮಾರಿಗಳಾಗಿರಬಾರ್ದು, ಒಂದು ಆಲಸ್ಯರಾಗಿರಬಾರ್ದು ಎಂಬುದಾಗಿ, ಲೋಕದ ಆಶಯಗಳಿಗೆ ಒಳಪಡಬಾರ್ದು ಎಂಬುದಾಗಿ, ಹರಟೆ ಮಾತುಗಳಲ್ಲಿ ಕುಚೋದ್ಯ ಮಾತುಗಳಲ್ಲಿ ಜೀವಿಸಬಾರ್ದು ಎಂಬುದಾಗಿ. ಈ ದಿನಗಳು ನೋಡಿ ಅನೇಕರು ಸಮಯ ಇರಬೇಕಾದ್ರೆ ಅನೇಕ ವೇಳೆ ಆಗ್ತಿರುವ ಸಂಗತಿಗಳು, ಅನೇಕ ವೇಳೆ ಆಗ್ತಿರುವಂಥದ್ದು ಮೊಬೈಲ್ ಇಟ್ಕೊಂಡು ಅನೇಕ ವೇಳೆ ಇದು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಉಂಟು. ಆದರೆ ಈ ದಿನಗಳ ಅನೇಕ ಮಕ್ಕಳಲ್ಲಿಯೂ ಎಲ್ಲರಲ್ಲಿಯೂ ಏನಂತ ಹೇಳಿದ್ರೆ ಸೈತಾನ ಈ ಮೊಬೈಲ್ ಮೂಲಕವಾಗಿ ಇಡೀ ಮನುಷ್ಯನ ಮನಸ್ಸನ್ನು ಆಕ್ರಮಿಸಿ ಅವರು ಅಂಧಕಾರದಲ್ಲಿ ಬಂಧಿಸಿದ್ದಾನೆ. ಊಟ ಮಾಡಬೇಕಾದ್ರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಸಮಯದಲ್ಲಿ ಅನೇಕ ದಾರಿಯಲ್ಲಿ ಮಾಡಬೇಕಾದ್ರೆ ಆಕ್ಸಿಡೆಂಟಾಗಿ ಸತ್ತು ಹೋಗಿದ್ದಾರೆ. ಈ ಮೊಬೈಲಿಂದ ಅನೇಕ ಅನಾಹುತಗಳಾಗಿರೋ ಸಂಗತಿಗಳನ್ನು ನಾವು ನೋಡ್ತೇವೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸಮಯ ಇರಬೇಕಾದ್ರೆ ಅನೇಕರಿಗೆ ಏನಂತ ಹೇಳಿದ್ರೆ 24 hours ಮೊಬೈಲಲ್ಲೇ ಮುಳುಗಿ ಹೋಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಈ ದಿನಗಳ ಎಚ್ಚರಿಕೆ ಇರಬೇಕು. ನಾವು ದೇವರ ಮಕ್ಕಳಾಗಿರಬೇಕಾದ್ರೆ ನಾವು ದೇವರ ವಾಕ್ಯ ಹೇಳ್ತದೆ, ದಿನ ಬರ್ತದೆ, ನಾವು ದೇವರ ಮುಂದೆ ಲೆಕ್ಕ ಕೊಡಬೇಕು. 2 ಕೊರಿಂಥ 5:10 ನಾವು ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಏನಂತೆ ನಾವು ಎಲ್ಲ ವಿಷಯದಲ್ಲಿ ದೇವರ ಮುಂದೆ ಕೊಡಬೇಕಾದಂಥ ದಿನ ದೇವರ ಕ್ರಿಸ್ತನ ನ್ಯಾಯಸ್ಥಾನ ಯಥಾಸ್ಥಿತಿಯಲ್ಲಿ ನಿಲ್ಲಬೇಕು ಎಂಬ ಮಾತನ್ನು ಅಲ್ಲಿ ಬರೆಯಲ್ಪಟ್ಟಿದೆ.
ಅದರಿಂದ ದೇವರ ಭಯದಿಂದ ಕೂಡಿದವರಾಗಿ ದೇವರು ಕೊಟ್ಟಂಥ ಆಯಸ್ಸು ಸಮಯ ಎಲ್ಲ ಕಾರ್ಯದಲ್ಲಿ ದೇವರಿಗೆ ಸಮರ್ಪಕವಾದಂಥ ಜೀವಿತ ಮಾತ್ರವಲ್ಲ, ನಾನು ಕರ್ತನನ್ನೇ ಮೆಚ್ಚಿಸ್ತಾ ಕರ್ತನ ಮಹಿಮೆಗಾಗಿ ಜೀವಿಸುವಂತೆ ದೇವರೇ ನಾನು ಸಮರ್ಪಿಸ್ಕೊಳ್ತೇನೆ, ನೀನೇ ನಡೆಸಪ್ಪ. ಈ ರೀತಿಯಲ್ಲಿ ಕರ್ತನು ನಮ್ಮ ಜೀವಿತಗಳ, ನಮ್ಮ ಕುಟುಂಬಗಳನ್ನು, ಈ ದಿನಗಳಲ್ಲಿ ನಮ್ಮ ಮಕ್ಕಳನ್ನು ದೇವರ ಮಾರ್ಗದ ಸತ್ಯಕ್ಕನುಸಾರವಾಗಿ ನಡೆಸುವಂಥ ರೀತಿಯಲ್ಲಿ ದೇವರು ನಮ್ಮನ್ನು ಕೃಪೆ ಕೊಡಲಿ ಎಂಬುದಾಗಿ ನಾವು ಬೇಡೋಣ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೆ, ನಿನ್ನ ವಾಕ್ಯ ಹೇಳಬೇಕಾದ್ರೆ ಕರ್ತನೆ, ಈ ದಿನಗಳು ಕೆಟ್ಟವುಗಳು, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಬೆಳೆಯನ್ನು ಉಪಯೋಗಿಸ್ಕೊಳ್ರಿ. ಈ ದಿವಸಗಳಲ್ಲಿ ಅನೇಕರ ಜೀವಿತಗಳು, ಕುಟುಂಬಗಳಲ್ಲಿ ದೇವರೇ ಅನೇಕ ವೇಳೆ ಮನಸ್ಸು ಬಂದಾಗಿ ಸೈತಾನನ ಕಾರ್ಯಕ್ಕೆ ಒಳಪಟ್ಟು ಪ್ರಾಪಂಚಿಕರಾಗಿ ಲೋಕದ ವಿಷಯಗಳೇ ಮಗ್ನರಾಗಿ ಹೋದಂಥ ಸ್ಥಿತಿ ಉಂಟು. ಕರುಣಿಸಪ್ಪ, ಒಬ್ಬೊಬ್ಬರನ್ನು ಕರುಣಿಸು, ಸತ್ಯದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ಪರಿಶುದ್ಧತೆಯಲ್ಲಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ. ಆಮೇನ್.